ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಅಸ್ಪೃಶ್ಯತೆ ಎಂಬುದು ಒಂದು ಶಾಪ. ಇಂದಿನ ದಿನಗಳಲ್ಲಿ ಸಹ ಅಸ್ಪೃಶ್ಯತೆ ಮುಂದುವರೆದಿದೆ. ಜಗತ್ತು ಬದಲಾದರೂ ಅಸ್ಪೃಶ್ಯತೆ ಮುಂದುವರೆದಿದೆ ಎನ್ನುವಂಥ ಮಾತುಗಳು ಕೇಳಿಬರ್ತವೆ. ಅದರಲ್ಲೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆ ನಿರ್ವಹಣೆಗೆ ಸಮಾನ ಹಕ್ಕು ಸಂವಿಧಾನದಲ್ಲಿ ನೀಡಿದರೂ ಸಹ ಇನ್ನೂ ಸಹ ಅಸಮಾನತೆ ಉಳಿದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆಯಿಂದಲೇ ಒಂದು ಸದ್ದು ಮಾಡಿರುವಂಥ ಗ್ರಾಮ ಮರ್ಕುಂಬಿ. 2014ರಲ್ಲಿ ಇಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗಲಾಟೆಯಾಗಿ ಗುಡಿಸಲಿಗೆ ಬೆಂಕಿ ಹಚ್ಚಿದ್ರು. ಅದು ಸುಮಾರು 2024ರವರೆಗೂ ಒಂದು ವಿಚಾರಣೆ ನಡೆದು 2024ರಲ್ಲಿ ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅಲ್ಲಿ ಆ ಪ್ರಕರಣದಲ್ಲಿರುವಂಥ ಸವರ್ಣೀಯರಿಗೆ 101 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದರು. ಈ ಜೀವಾವಧಿ ಶಿಕ್ಷೆ ನಂತರ ಆ ಇಡೀ ಗ್ರಾಮ ಅದಲ್ಲೇ ಒಂದು ರೀತಿಯ ಅಲ್ಲೋಲಕಲ್ಲ ಸ್ಥಿತಿ ಇತ್ತು. ಜೊತೆಗೆ ಅವರೆಲ್ಲರನ್ನು ಸಹ ನ್ಯಾಯಾಲಯದ ಜೈಲಿಗೆ ಹೋಗಿದ್ರು. ಆದರೆ ಅವರು ಧಾರವಾಡ ಹೈಕೋರ್ಟ್ನಿಂದ ಈಗ ಜಾಮೀನನ್ನು ಪಡೆದುಕೊಂಡ್ಬಂದು ಗ್ರಾಮದಲ್ಲಿದ್ದಾರೆ. ಇದು ಒಂದು ಕಡೆಯಾಗಿದ್ದರೆ, ಈಗ ಕಳೆದ 10-12 ವರ್ಷಗಳಿಂದ ನಡೆದಿರುವಂಥ ಘಟನೆಯನ್ನು ಈಗ ಇಡೀ ಗ್ರಾಮಸ್ಥರು ಸವರ್ಣೀಯರು ಮತ್ತು ದಲಿತರು ಸೇರಿಕೊಂಡು ಈ ಘಟನೆಯನ್ನು ಮರೆಯಲು ಒಂದು ಯತ್ನ ಮಾಡಿದ್ದಾರೆ. ಜೊತೆಗೆ ಸಹಬಾಳ್ವೆಗೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಇವತ್ತು ಮರ್ಕುಂಬಿ ಗ್ರಾಮದಲ್ಲಿ ಉಗಾದಿ ಹಬ್ಬದ ಪ್ರಯುಕ್ತವಾಗಿ ಇವತ್ತೇನು ಓಕಳಿಯಲ್ಲಿ ಯುವಕರು ಮತ್ತು ಹಿರಿಯರು ಭಾಳ ಸಂತೋಷದಿಂದ, ಯಾಕಂತಂದು ಇವತ್ತು ಹೋದ ವರ್ಷ ಜಾತ್ರೆ ಆಗಿರೋದ್ರಿಂದ ನಮ್ಮ ಊರಲ್ಲಿ ಹೋಳಿ ಹಬ್ಬ ಒಂದು ಊರಿನ ದೇವಿ ಇದಕ್ಕಾಗಿ ನಾವು ಹೋದ ವರ್ಷ ಆಡಿರಲಿಲ್ಲ. ಈ ವರ್ಷ ಎಲ್ಲರೂ ಒಂದು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಇವತ್ತೆಲ್ಲ ಹೋಳಿ ಹಬ್ಬದಲ್ಲಿ ಎಲ್ಲ ಯುವಕರು ಮಹಿಳೆಯರು ಕೂಡ ಭಾಳ ಸಂತೋಷದಿಂದ ನಾವೆಲ್ಲರೂ ಒಂದಾಗಿ ಇವತ್ತನ್ನು ಹಬ್ಬವನ್ನು ಈ ಉಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ನಮ್ಮ ಸಂಗಾತಿಗಳು ಹುಡುಗರೆಲ್ಲರೂ ಕೂಡ ಇವತ್ತು ಭಾಳೆಲ್ಲ ಅಡಿಗೆ ಬಿಡ್ಕಂತ ಇಡೀ ಡಂಗಾರ ಸಾರ್ಕೊಂತ ಎಲ್ಲರಿಗೂ ಹಿರಿಯರಿಗೂ ಮನೆಯಾಗಿರ್ತಕ್ಕಂಥ ಎಲ್ಲರಿಗೂ ಹೋಳಿ ಬಣ್ಣ ಹಾಕೋದ್ರ ಮೂಲಕ ಇವತ್ತೆಲ್ಲ ಸವರ್ಧತೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಇವತ್ತು ನಾವೆಲ್ಲರೂ ಕೂಡಿ ಸಂತೋಷವಾಗಿ ಒಂದು ಹೋಳಿ ಹಬ್ಬವನ್ನು ಮಾಡ್ತೇವೆ ಅಂತಂದೇಳಿ ಈ ಪತ್ರಿಕೆ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದವರು ಮರ್ಕುಂಬಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಉಗಾದಿ ಹಬ್ಬದ ಪ್ರಯುಕ್ತ ಇವತ್ತು ಬಣ್ಣದ ಹಬ್ಬವನ್ನು ಎಲ್ಲರೂ ಸೌಹಾರ್ದತೆಯಿಂದ ಗ್ರಾಮದ ಎಲ್ಲ ಯುವಕರು, ಗುರು ಹಿರಿಯರು ಎಲ್ಲರ ಸಮ್ಮುಖದಲ್ಲಿ ಬಣ್ಣ ಆಡುವ ಕಾರ್ಯಕ್ರಮ ಭಾಳ ಶಾಂತಿಯುತವಾಗಿ ನಡೆಯಿತು. ಹೋದ ವರ್ಷ ಊರ ಜಾತ್ರೆ ಆಗಿರೋದ್ರಿಂದ ಈ ಒಂದು ಹಬ್ಬ ಸ್ಥಗಿತಗೊಂಡಿತ್ತು. ಈ ವರ್ಷ ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ಅವರಿವರೆನ್ನದೇ ಗ್ರಾಮದ ಎಲ್ಲ ನಾಗರಿಕರು ಈ ಒಂದು ಹೊಸ ವರ್ಷ ಅಂದರೆ ನಮ್ಮ ಹಳ್ಳಿ ಭಾಗದ ಎಲ್ಲ ಜನರಿಗೆ, ರೈತಾಪಿ ಜನಗಳಿಗೆ ಉಗಾದಿನೇ ಹೊಸ ವರ್ಷ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಉಗಾದಿಯಾದ ಮರುದಿನ ಪ್ರತಿ ಒಬ್ಬರು ಬಣ್ಣವನ್ನಾಡಿ ಸಂತೋಷ ಪಡುವಂಥ ಈ ಒಂದು ಸಂದರ್ಭದಲ್ಲಿ ಮರ್ಕುಂಬಿ ಗ್ರಾಮದಲ್ಲಿ ನಾವೆಲ್ಲರೂ ಶಾಂತಿಯುತವಾಗಿ ಎಲ್ಲರೂ ಸೌಹಾರ್ದತೆಯಿಂದ ಬಾಳ್ವೆಯನ್ನು ನಡೆಸಿ ಒಂದು ತಾಲೂಕಿಗೆ ಮರ್ಕುಂಬಿ ಗ್ರಾಮ ಒಂದು ಒಳ್ಳೆಯ ಶಾಂತಿಯ ಸಂದೇಶವನ್ನು ಕೊಡುವಲು ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬಣ್ಣವನ್ನು ಆಚರಿಸಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರ ಪತಿಯವರಾಗಿರ್ತಕ್ಕಂಥ ದಳಪತಿಯವರು ಮತ್ತು ಊರಿನ ಪ್ರಮುಖರಾಗಿರ್ತಕ್ಕಂಥ ಆಶೀಸಾಬ್ ಕಂದಗಾಲ್ ಮತ್ತು ಬಸವರಾಜ್ ಅವರು, ಸಿಪಾಯಿ ಮುಖಂಡರಾಗಿರ್ತಕ್ಕಂಥ ಬಸವರಾಜ್ ಅವರು, ಸುಕ್ಮನಪ್ಪಣ್ಣವರು, ಮಂಜುನಾಥ್ ನಾಯಕ್ ಮತ್ತು ಚಂದ್ರು ಭೋವಿಯವರು ಎಲ್ಲರ ಪ್ರೀತಿ ವಿಶ್ವಾಸದಿಂದ ಬಣ್ಣವನ್ನು ಆಡಿ ಈ ಒಂದು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಕಳೆದ ಫೆಬ್ರವರಿ 12 ಮತ್ತು 13ರಂದು ಮರ್ಕುಂಬಿ ಗ್ರಾಮದಲ್ಲಿ ದುರ್ಗಾದೇವಿಯ ಜಾತ್ರೆ ನಡೆಯಿತು. ಆ ಜಾತ್ರೆಯಲ್ಲಿ ಇಡೀ ಗ್ರಾಮಸ್ಥರು ಒಂದು ಕಡೆ ಸೇರಿಕೊಂಡು ಜಾತ್ರೆಯನ್ನು ಆಚರಣೆ ಮಾಡಿದರು. ಆ ಮುನ್ನ ಅಲ್ಲಿ ಏನು ಅಂಕಲಿ ಮಠದ ವೀರಭದ್ರ ಸ್ವಾಮಿಗಳು ಬಂದು ಆ ಗ್ರಾಮದಲ್ಲಿ ಒಂದು ಸಭೆಯನ್ನು ನಡೆಸಿ ಸವರ್ಣೀಯರು ಮತ್ತು ದಲಿತರು ಭಿನ್ನಾಭಿಪ್ರಾಯದಲ್ಲಿ ಏಕಭಾವದಿಂದ ಇರಬೇಕು ಮತ್ತು ಸಾಮರಸ್ಯದ ಜೀವನ ನಡೆಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜಾತ್ರೆ ನಡೆದಿದ್ದು ಒಂದು ಕಡೆ. ಆದರೆ ಅದರ ನಂತರ ಈಗ ಏನು ಯುಗಾದಿಯ ನಂತರ ಈ ಭಾಗದಲ್ಲಿ ಕೆಲವು ಗ್ರಾಮಗಳಲ್ಲಿ ಬಣ್ಣದ ಆಟ ಅಂದರೆ ಹೋಳಿ ರೀತಿಯಲ್ಲಿ ಬಣ್ಣದ ಆಟವನ್ನು ಆಡ್ತಾ ಇದ್ದಾರೆ. ಅಂಥ ಬಣ್ಣದ ಆಟವನ್ನು ಮರ್ಕುಂಬಿ ಗ್ರಾಮದಲ್ಲಿ ಸವರ್ಣೀಯರು ಮತ್ತು ದಲಿತರು ಸೇರಿ ಆಚರಣೆ ಮಾಡಿದ್ದು ವಿಶೇಷವಾಗಿತ್ತು.
ಇಲ್ಲಿ ಸವರ್ಣೀಯರೊಂದಿಗೆ ಮತ್ತು ದಲಿತರೊಂದಿಗೆ ಬೇರೆ ಭಿನ್ನಾಭಿಪ್ರಾಯ ಇಲ್ಲದೆ ಒಬ್ಬರಿಗೊಬ್ಬರು ಬಣ್ಣವನ್ನು ಎರಚಿಕೊಂಡು ಬಣ್ಣದ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡ್ರು ಮತ್ತು ಈ ಹಿಂದಿನ ಘಟನೆಯನ್ನು ಯಾವುದನ್ನೂ ನೆನಪಿಗೆ ಅದನ್ನು ಒಂದು ಕೆಟ್ಟ ಗಳಿಗೆ ಅನ್ನುವಂತೆ ತೀರ್ಮಾನಿಸಿಕೊಂಡು ಎಲ್ಲರೂ ಮುಂದೆ ಸೌಹಾರ್ದ ಏನು ಈ ದಲಿತ ಮೇಲು ಕೀಳು ಎಲ್ಲ ಭಾವನೆಯನ್ನು ತೊಡೆದುಹಾಕಿ ಎಲ್ಲರೂ ಒಂದೇ ಮಾನವರು ಎನ್ನುವಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಈ ಪ್ರಯತ್ನ ನಡೀತು. ಆ ಪ್ರಯತ್ನಕ್ಕೆ ಈಗ ಒಂದು ಏನು ಇಡೀ ರಾಜ್ಯ ದೇಶಾದ್ಯಂತ ಹೆಸರು ಮಾಡಿದಂಥ ಮರ್ಕುಂಬಿ ಈಗ ಹೊಸ ಬದುಕಿಗೆ ಮುನ್ನಡೆ ಬರೆದಿದ್ದು ಒಂದು ವಿಶೇಷವಾಗಿದೆ. ಜೊತೆಗೆ ಈಗ ಏನು ಒಂದು ಜಾತ್ರೆ ಮತ್ತು ಹೋಳಿಯ ನಂತರ ಈಗ ಮುಂದಿನ ದಿನಗಳಲ್ಲೂ ಸಹ ಈ ಗ್ರಾಮದವರು ಸೌಹಾರ್ದ ಮತ್ತು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಎಲ್ಲರೂ ಒಂದಾಗಿ ಬದುಕುವಂಥ ಒಂದು ನಿರ್ಧಾರಕ್ಕೆ ಮಾಡಿರುವುದು ಒಂದು ಏನು ಈ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಸಾಕ್ಷಿ ಆಗ್ತಾ ಇದೆ. ಈ ಘಟನೆಗೆ ಮರ್ಕುಂಬಿ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರೋದು ಈಗ ಮಾದರಿ ಗ್ರಾಮ ಆಗ್ತಾ ಇರೋದಕ್ಕೆ ಒಂದು ವಿಶೇಷವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.